ಧನುರ್ರಾಶಿಯವರಿಗೆ ಒಂದು ಗುಡ್ ನ್ಯೂಸ್, ಒಂದು ಶುಭ ಫಲ ಇದೆ ಅಂತ. ಏನಂತಂದ್ರೆ ಧನುರ್ರಾಶಿಯವರಿಗೆ ಈ ಗ್ರಹಣದ ಫಲವನ್ನು ತಿಳಿಸ್ತಾ ಇದ್ದೇನೆ. ಫೆಬ್ರವರಿ 17ನೇ ತಾರೀಕು ಮಂಗಳವಾರ ಅಮಾವಾಸ್ಯೆ ದಿವಸ ಈ ಹೊಸ ವರ್ಷ ಏನು ಶುರುವಾಗಿದೆ 2026ನೇ ಇಸ್ವಿ ಆಂಗ್ಲ ನೂತನ ಸಂವತ್ಸರ ಅಂತ ಏನು ಶುರುವಾಗಿದೆ, ಈ ಸಂವತ್ಸರದ ಮೊಟ್ಟ ಮೊದಲನೆಯ ಗ್ರಹಣ ಮಹಾಸೂರ್ಯ ಗ್ರಹಣ, ರಾಹುಗ್ರಸ್ತ ಮಹಾಸೂರ್ಯ ಗ್ರಹಣ ಕುಂಭರಾಶಿಯಲ್ಲಿ ಸಂಭವಿಸ್ತಾ ಇದೆ. ಸೊ ನಿಮ್ಮ ರಾಶಿಯಿಂದ ಕುಂಭರಾಶಿ 3ನೇ ರಾಶಿ ಆಗುತ್ತೆ. ಸೊ ನಿಮ್ಮ ರಾಶಿಯಿಂದ 3ನೇ ರಾಶಿಯಲ್ಲಿ ಗ್ರಹಣವಾದರೆ ಅದು ನಿಮಗೆ ಶುಭ ಫಲ. ಸೊ ಯಾಕಂದ್ರೆ ನಮ್ಮ ರಾಶಿಯಿಂದ 3, 6, 10, 11ನೇ ಮನೆಯಲ್ಲಿ ಗ್ರಹಣವಾದ್ರೆ ನಮಗದು ಶುಭ ಫಲವಾಗಿರುತ್ತೆ. ಸೊ ಆದ್ರಿಂದ ಈ ಶುಭ ಫಲಗಳಲ್ಲಿ ಏನೇನು ಒಳ್ಳೇದಾಗಲಿದೆ, ಯಾಕೆಂದ್ರೆ ರವಿ ಗ್ರಹ ನಿಮಗೆ ಭಾಗ್ಯಾಧಿಪತಿ 9ನೆಯ ಮನೆಯ ಅಧಿಪತಿ ಆಗಿರ್ತಾನೆ. ಸೊ ಭಾಗ್ಯಾಧಿಪತಿ ತೃತೀಯದಲ್ಲಿ ರಾಹುಗ್ರಸ್ತನಾಗ್ತಿದ್ದಾನೆ. ಅನಿವಾರ್ಯವಾಗಿ ಶುಭ ಫಲ ಕೊಡಬೇಕು ರವಿಗೆ ಆ ಗ್ರಹಣದ ಫಲ ಅಂತಂದಾಗ ಏನೇನು ಒಳ್ಳೇದಾಗಲಿದೆ ಧನುರ್ರಾಶಿಯವರಿಗೆ ಅನ್ನುವಂಥದ್ದನ್ನ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡಲಿದ್ದೇನೆ. ಒಂದು ಬಹಳ ಪ್ರಮುಖವಾದ ವಿಚಾರ ಗಮನಿಸಬೇಕು. ಈ ಗ್ರಹಣ ಭಾರತದಲ್ಲಿ ಗೋಚಾರ ಇಲ್ಲ, ಕಾಣಿಸ್ತಾ ಇಲ್ಲ. ಸೊ ಕಾಣಿಸ್ತಾ ಇಲ್ಲದ ಕಾರಣ ಇದು ಆಚರಣೆ ಇಲ್ಲ. ಸೊ ಆಚರಣೆ ಇಲ್ಲ ಅಂದ್ರೆ ಗ್ರಹಣದ ಆದಿಯಲ್ಲಿ, ಮಧ್ಯದಲ್ಲಿ, ಅಂತದಲ್ಲಿ 3 ಸ್ನಾನ ಮಾಡೋದು, ಉಪವಾಸ ಇರೋದು, ಹೊರಗಡೆ ಹೋಗ್ಬಾರ್ದು, ದರ್ಬೆ ಹಾಕಿಡ್ಬೇಕು, ಅದು ಇದು ಯಾವ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಕೂಡ ಇಲ್ಲ, ಅಪ್ಲೈ ಆಗಲ್ಲ. ಗೊತ್ತಾಯ್ತಲ್ವಾ? ಹಾಗಾದ್ರೆ ಫಲಾನು ಅಪ್ಲೈ ಆಗಲ್ವಾ? ನೋಡಿ, ಯೋಚನೆ ಮಾಡಿ, ಶುಭ ಫಲ ಬೇಕಾ ಬೇಡವಾ? ಅದು ಮಾತ್ರ ಅಪ್ಲೈ ಆಗ್ಲಿ ಅಂತ ಕೇಳ್ತೀರ ನೀವು. ಹಾಗೆ ಆಚರಣೆ ಹಾಗೂ ಫಲ ಇದೆರಡು ಬೇರೆ ಬೇರೆ ವಿಚಾರಗಳಾಗಿರುತ್ತೆ. ಗ್ರಹಣ ಸಂಭವಿಸ್ತಾ ಇದೆ, ಯಾವ ರಾಶಿಯಲ್ಲಿ ಸಂಭವಿಸ್ತಾ ಇದೆ, ನಿಮ್ಮ ರಾಶಿಗೆ ಅದು ಎಷ್ಟನೇ ಮನೆ, ಅದರಿಂದ ಶುಭ ಅಶುಭ ಮಿಶ್ರ, ಅದು ಫಲ. ಆಚರಣೆ ಬಂದಾಗ ಗೋಚಾರ ಇದೆಯಾ, ಕಾಣಿಸ್ತಾ ಇದೆಯಾ, ಆಚರಣೆ ಇಲ್ವಾ, ಆಚರಣೆ ಇಲ್ಲ, ಅಷ್ಟೇ. ಇದೆರಡು ಬೇರೆ ಬೇರೆ ವಿಚಾರವಾಗಿರುತ್ತೆ. ಬಹಳಷ್ಟು ಜನ ಏನ್ರಿ ಇಲ್ದಿರೋ ಗ್ರಹಣದ ಬಗ್ಗೆ ಇಷ್ಟು ಹೇಳ್ತಾ ಇದ್ದೀರಾ ಅಂತ. ಗ್ರಹಣ ಇದ್ದೇ ಇದೆ, ಸಂಭವಿಸ್ತಾ ಇದೆ, ಆಯ್ತಾ? ಅದು ಏನು ಸೂರ್ಯ ಗ್ರಹಣ ಭಾರತದಲ್ಲಿ ಜಸ್ಟ್ ತುದಿಯಲ್ಲಿ, ಅಂದ್ರೆ ಸೂರ್ಯಾಸ್ತದ ಸಮಯದಲ್ಲಿಯೇ ಗ್ರಹಣ ಆಗ್ತಾ ಇರ್ತಕ್ಕಂಥದ್ದು, ಜಸ್ಟ್ ಮಿಸ್ ಆಗಿರ್ತಕ್ಕಂಥದ್ದು ಗೋಚಾರ, ಆಯ್ತಲ್ವಾ? ಅದು ಇನ್ನು ಪಿನ್ ಪಾಯಿಂಟ್ ಹುಡುಕರು ಆಚರಣೆ ಮಾಡಬೇಕಾದ ಪರಿಸ್ಥಿತಿಯು ಬಂದ್ಬಿಡ್ತಿತ್ತು, ಜಸ್ಟ್ ಮಿಸ್. ಓಕೆ, ಇರ್ಲಿ, ಆಯ್ತಾ? ಸೊ ಇಲ್ಲಿ ನಾವು ಗಮನಿಸಬೇಕಾಗಿರತಕ್ಕಂಥ ವಿಚಾರ ಏನಪ್ಪಾ ಅಂತಂದ್ರೆ, ಇದು ಶುಭ ಫಲ ಇದೆ. ಪ್ರತಿಯೊಬ್ಬ ಧನುರ್ರಾಶಿಯವರಿಗೆ ಏನೇನು ಒಳ್ಳೇದಾಗಲಿದೆ ಅನ್ನೋದು ತಿಳ್ಕೊಳ್ಬೇಕು ಅವರು. ಈಗ ಗ್ರಹಣಾಚರಣೆ ಇಲ್ಲ, ಹಾಗಾದ್ರೆ ಶುಭ ಫಲ ಪಡ್ಕೊಳ್ಳೋದು ಹೇಗೆ? ಆ ಗ್ರಹಣ ದಿವಸ ವಿಶೇಷವಾಗಿ ಆರಾಧನೆಗಳು ಮಾಡೋದ್ರ ಮೂಲಕ ಆ ಗ್ರಹಣದ ಶುಭ ಫಲವನ್ನು ನನಗೆ ಕೊಡಪ್ಪ ದೇವರೇ ಅಂತ ಭಗವಂತನ ಪ್ರಾರ್ಥನೆ ಮಾಡ್ಕೊಳ್ಬೇಕು. ಸೊ ಈ ಒಂದು ಮಹಾಸೂರ್ಯ ಗ್ರಹಣ ಧನುರ್ರಾಶಿಯವರ ಯಾವ 5 ಸಮಸ್ಯೆಗಳಿಗೆ ಉತ್ತರ ಆಗಬಹುದು, ಪರಿಹಾರವಾಗಬಹುದು ಅನ್ನುವಂಥದ್ದನ್ನು ನಾನು ಈ ವಿಡಿಯೋದಲ್ಲಿ ಖಂಡಿತವಾಗಿ ತಿಳಿಸ್ಕೊಡ್ತೇನೆ. ಪ್ರತಿಯೊಬ್ಬ ಧನುರ್ರಾಶಿಯವರು ಬಹಳ ಇಂಪಾರ್ಟೆಂಟ್ ವಿಡಿಯೋ. ದಯವಿಟ್ಟು ವಾಟ್ಸ್ಆಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಅಲ್ಲಿ ಶೇರ್ ಮಾಡಿ. ಫೇಸ್ಬುಕ್ ಅಲ್ಲಿ ನೋಡ್ತಾರೆ, ನಮ್ಮ ಪೇಜ್ ಫಾಲೋ ಮಾಡ್ಕೊಳ್ಳಿಲ್ಲ ಅಂದ್ರೆ ಮಾಡ್ಕೊಳ್ಳಿ. ಯೂಟ್ಯೂಬ್ ಅಲ್ಲಿ ನೋಡ್ತಾರೆ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದ್ರೆ ಮಾಡ್ಕೊಳ್ಳಿ. ಏನಾದ್ರು ವಿಶೇಷ ಪ್ರಶ್ನೆ ಇದ್ರೆ ದಯವಿಟ್ಟು ಕೆಳಗಡೆ ಕಮೆಂಟ್ ಮಾಡಿ, ನಾನು ಕಮೆಂಟ್ ನ ಓದ್ತಾ ಇರ್ತಾನೆ. ನಮಸ್ಕಾರ, ನಾನು ವಿಠಲ್ ಭಟ್ ಮಾತಾಡ್ತಾ ಇರುವಂತದ್ದು. ಬನ್ನಿ ವಿಡಿಯೋನ ಶುರು ಮಾಡೋಣ. ಫೆಬ್ರವರಿ 17ನೇ ತಾರೀಕಿನ ಮಹಾಸೂರ್ಯ ಗ್ರಹಣದ ಮೊದಲನೇ ಶುಭ ಫಲ ಏನಪ್ಪಾ ಧನುರ್ರಾಶಿಯವರಿಗೆ ಅಂದ್ರೆ ಧೈರ್ಯ ಹಾಗೂ ಆತ್ಮವಿಶ್ವಾಸದ ಹೆಚ್ಚಳ ಅಂತ. ಏನಾಗುತ್ತೆ, ತೃತೀಯ ಭಾವ, 3ನೇ ಭಾವವನ್ನ ಪರಾಕ್ರಮಕ್ಕೆ ತೋರಿಸ್ತಾರೆ. ಧೈರ್ಯ ಪರಾಕ್ರಮಗಳನ್ನು ತೋರಿಸುವಂತ ಭಾವ ಅದು. ಅಂದ್ರೆ ಆ ಮನೆ, 3ನೇ ಮನೆ ಇದೆಯಲ್ಲ, ಧೈರ್ಯವನ್ನ, ಶೌರ್ಯವನ್ನ, ಪರಾಕ್ರಮವನ್ನ ತೋರಿಸುವಂತ ಅದು ತೃತೀಯ ಮನೆ, 3ನೇ ಮನೆ ಆಗಿರುತ್ತೆ. ಅಂದ್ರೆ ತೃತೀಯ ಭಾವ ಆಗಿರುತ್ತೆ. ಅಲ್ಲಿ ಗ್ರಹಣ ಆಗ್ತಾ ಇರೋದ್ರಿಂದಾಗಿ ನಿಮ್ಮಲ್ಲಿ ಧೈರ್ಯ, ಆತ್ಮವಿಶ್ವಾಸಗಳು ಜಾಸ್ತಿ ಆಗಲಿದೆ, ವೃದ್ಧಿ ಆಗಲಿದೆ. ಯಾಕೆ ಅಂದ್ರೆ ಅದು ನಿಮಗೆ ಶುಭ ಫಲವನ್ನ ಕೊಡಬೇಕು. ಇನ್ನು ಭಾಗ್ಯಾಧಿಪತಿಯಾದ ರವಿ ಅಲ್ಲೇ ಗ್ರಸ್ತನಾಗ್ತಾ ಇರೋದ್ರಿಂದ ನಾನು ಮಾಡ್ತೀನಿ, ನಾನು ಮಾಡಬಲ್ಲೆ, ಐ ಆಮ್ ಕೇಪಬಲ್ ಆಫ್ ಇಟ್, ಐ ಕ್ಯಾನ್ ಡೂ ಇಟ್, ನನ್ ಕೈಲಿ ಆಗುತ್ತೆ, ನಾನು ಮಾಡ್ತೀನಿ ಅನ್ನುವ ಆತ್ಮವಿಶ್ವಾಸ ತುಂಬಾ ಜಾಸ್ತಿ ಆಗುತ್ತೆ. ಇದು ಒಳ್ಳೆ ಶುಭ ಸೂಚನೆ. ಇದು ನಿಮಗೆ ಹಿಂಜರಿಕೆ ಅನ್ನುವಂಥದ್ದು ಕಡಿಮೆ ಆಗ್ಬಿಡುತ್ತೆ. ನಿರ್ಧಾರ ತೆಗೆದುಕೊಳ್ಳುವ ಶಕ್ತಿ ಅದು ಜಾಸ್ತಿ ಆಗಲಿದೆ. ಖಂಡಿತವಾಗಿ ಒಳ್ಳೇದಾಗಲಿ. ಅದಕ್ಕೆ ಇನ್ನೂ ಸ್ವಲ್ಪ ಪೂರಕ ಆಗುವ ರೀತಿಯಲ್ಲಿ ನಾವು ವಿಶೇಷವಾದ ದೇವತಾರಾಧನೆಗಳನ್ನ ಅದ್ಭುತವಾದಂತಹ ಜಾಗದಲ್ಲೇ, ಜ್ಯೋತಿರ್ಲಿಂಗ ಸ್ವರೂಪಿಯಾಗಿರ್ತಕ್ಕಂತಹ ಸನ್ನಿಧಾನದಲ್ಲೇ ಮಾಡ್ತಾ ಇದ್ದೇವೆ. ವಿಡಿಯೋ ಎಂಡಲ್ಲಿ ಅದ್ರ ಬಗ್ಗೆ ತಿಳಿಸ್ತೇನೆ. ಎರಡನೇ ಶುಭ ವಿಚಾರ ಧನುರ್ರಾಶಿಯವರಿಗೆ ಮಹಾಸೂರ್ಯ ಗ್ರಹಣ ಫಲ ಏನಪ್ಪಾ ಅಂತಂದ್ರೆ, ನಿಮ್ಮ ಪ್ರಯತ್ನ ನಿಮಗೆ ಅದೃಷ್ಟವನ್ನ ಕೊಡಲಿದೆ ಅಂತ. ಏನಾಗುತ್ತೆ, ಪ್ರಯತ್ನ ಎಲ್ಲರೂ ಮಾಡ್ತಾರೆ, ಸಕ್ಸಸ್ ಎಲ್ಲರೂ ಆಗ್ತಾರ, ಅದೃಷ್ಟ ಇರ್ಬೇಕ್ರಿ, ನಾವು ಮಾಡೋ ಪ್ರಯತ್ನ ಮಾಡ್ತಾ ಇರ್ಬೇಕು ಅಂತ ಅಂತೀವಲ್ಲ. ಸೊ ಆದ್ರೆ ಈ ಒಂದು ಮಹಾಸೂರ್ಯ ಗ್ರಹಣ ನೀವು ಪ್ರಯತ್ನ ಮಾಡಿದ್ರೆ ನಿಮಗೆ ಅದೃಷ್ಟವನ್ನ, ಭಾಗ್ಯವನ್ನ ಕೊಡ್ತಕ್ಕಂಥ. ಯಾಕಂದ್ರೆ ಭಾಗ್ಯಾಧಿಪತಿಯ ಗ್ರಸ್ತನಾಗ್ತಿರೋದು, ಅದು ತೃತೀಯದಲ್ಲಿ ಶುಭ ಫಲ ಕೊಡ್ಲೇಬೇಕು ನಿಮಗೆ. ಆದ್ರಿಂದಾಗಿ ಅಚಾನಕ್ ನಿಮಗೆ ಏನೋ ಒಂದು ಸಹಾಯ ಸಿಗುತ್ತೆ. ಅದರಿಂದ ಏನಾಗ್ಬಿಡುತ್ತೆ,
ನಿಮಗೆ ಅನುಕೂಲ ಆಗುತ್ತೆ, ಯಾರೋ ಒಬ್ಬರು ಸಹಾಯ ಸಿಗ್ಬೋದು ಒಂದ್ ರೀತಿಯಲ್ಲಿ. ನಿಮ್ಮ ಶ್ರಮ ನಿಮಗೆ ಕೆಲಸ ಮಾಡುತ್ತೆ. ನಿಮ್ಮ ಶ್ರಮ, ನೀವೇನು ನಿಜವಾಗ್ಲೂ ಶ್ರಮ ಹಾಕ್ತಾ ಇದ್ದೀರಾ ಅದು ತುಂಬಾ ಚೆನ್ನಾಗಾಗುತ್ತೆ. ಯಾಕೆ ಅಂತಂದ್ರೆ ನಿಮ್ಮ ಪ್ರಯತ್ನ, ನಿಮ್ಮ ಶ್ರಮ ಜೊತೆಗೆ ಅದೃಷ್ಟ ಇದೆಲ್ಲದೂ ಕೂಡ ಬರೋದ್ರಿಂದ ಕೆಲಸ ಕಾರ್ಯಗಳು ತುಂಬಾ ಚೆನ್ನಾಗಾಗತ್ತೆ. ಇದೇನಾಗತ್ತೆ ಗೊತ್ತಾ, ಸೆಲ್ಫ್ ಮೇಡ್ ಸಕ್ಸಸ್. ನಾನು ಕಷ್ಟಪಟ್ಟಿದ್ದೀನಿ, ನಾನು ಇವಾಗ ಯಶಸ್ಸನ್ನು ಕಾಣ್ತಾ ಇದ್ದೀನಿ, ಈ ತರ ನೀವು ಹೇಳ್ಕೊಳ್ಳಕ್ಕೆ ಧೈರ್ಯವಾಗಿ ಎದೆ ತುಂಬಿಕೊಂಡು ಹೇಳ್ಕೊಳ್ಬಹುದಾಗಿರತಕ್ಕಂಥ ಅವಕಾಶಗಳನ್ನ ಕೊಡಲಿದೆ. ಖಂಡಿತವಾಗಿ ಒಳ್ಳೇದಾಗಲಿ. ಮೂರನೆಯ ಶುಭ ವಿಚಾರ ಧನುರಾಶಿಯವರಿಗೆ ಈ ಒಂದು ಸೂರ್ಯಗ್ರಹಣದ ಫಲದಲ್ಲಿ ಏನಪ್ಪಾ ಅಂತಂದ್ರೆ ಸಾಹಸವನ್ನ ತೋರಿಸುತ್ತೆ, ಮೀಡಿಯಾ ಕ್ಷೇತ್ರಗಳಲ್ಲಿ ಯಶಸ್ಸನ್ನ ತೋರಿಸುತ್ತೆ. ಒಂಥರ ಪಬ್ಲಿಕ್ ಫಿಗರ್ ತರ ತುಂಬಾ ಒಳ್ಳೆ ನೀವು ಸೆಲೆಬ್ರಿಟಿ ಆಗುವ ಸಾಧ್ಯತೆಗಳು ಅಂತ ಹೇಳಿ. ತೃತೀಯ ಭಾವ ನಿಮಗೆ ಬರವಣಿಗೆ, ಮಾತು, ಕಲೆ ಇದ್ದಿದ್ಗಳನ್ನ ತುಂಬಾ ಜಾಸ್ತಿ ತೋರಿಸ್ತಕ್ಕಂಥದ್ದು. ಈ ಮೀಡಿಯಾ ಅಂತ ನಾವೇನ್ ಹೇಳ್ತೀವಲ್ಲ ಅದನ್ನು ಕೂಡ ತೃತೀಯ ಭಾವವೇ ತೋರಿಸ್ತಕ್ಕಂಥದ್ದು. ರಾಹುಗ್ರಸ್ತ ಸೂರ್ಯಗ್ರಹಣ. ರಾಹು ನಿಮಗೆ ಈ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಇತ್ಯಾದಿಗಳನ್ನು ತೋರಿಸ್ತಕ್ಕಂಥವನು ರಾಹುಗ್ರಹಣ ಆಗಿರ್ತಾನೆ. ಹೆಸರು ಗೌರವಗಳನ್ನ ಕೊಡ್ತಕ್ಕಂಥದ್ದು ರವಿಗ್ರಹ ಆಗಿರುತ್ತೆ. ಸೊ ಇದು ಮೂರರ ಕಾಂಬಿನೇಷನ್, ಮೂರನೇ ಮನೆ ರಾಹು ಹಾಗೂ ರವಿ. ಸೊ ಈ ಕಾಂಬಿನೇಷನ್ ಏನಾಗ್ಬಿಡುತ್ತೆ, ನಿಮಗೆ ಯಾವುದೇ ರೀತಿ ಸೋಷಿಯಲ್ ಪ್ಲಾಟ್ಫಾರ್ಮ್ಸ್ ಇರುತ್ತೆ, ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಮು, ಇದ ಕಡೆ ಇನ್ಸ್ಟೆಂಟ್ ಆಗಿ ನಿಮಗೆ ಒಳ್ಳೆಯ ಹೆಸರನ್ನ ಕೊಡ್ತಕ್ಕಂಥದ್ದು, ಒಳ್ಳೆ ಪ್ಲಾಟ್ಫಾರ್ಮ್ ಗಳೆಲ್ಲ ಹೆಸರು ಕೊಡ್ತಕ್ಕಂಥದ್ದು. ಅಥವಾ ನೀವು ತುಂಬಾ ಚೆನ್ನಾಗಿ ಪಾಠ ಮಾಡ್ತಾ ಇದ್ದೀರಾ, ನಿಮ್ಮ ಪಾಠಕ್ಕೆ ಎಲ್ಲರೂ ಬೆರಗಾಗ್ಬಿಡ್ತಾರೆ. ಟೀಚಿಂಗ್ ತುಂಬಾ ಚೆನ್ನಾಗಿ ಮಾಡ್ತೀರಾ, ಬರವಣಿಗೆ ತುಂಬಾ ಚೆನ್ನಾಗಿ ಮಾಡ್ತೀರಾ, ನಿಮ್ಮ ಬರವಣಿಗೆ ಪುಸ್ತಕಗಳಾಗ್ಬಹುದು, ನಿಮ್ಮ ಬರವಣಿಗೆ ಫೇಸ್ಬುಕ್ ಅಲ್ಲಿ ಏನೊಂದು ಬರವಣಿಗೆ ಬರೆದ್ರಿ, ತುಂಬಾ ಶೇರ್ಸ್, ತುಂಬಾ ಲೈಕ್ಸ್ ಬಂತು, ತುಂಬಾ ಚೆನ್ನಾಗಾಯ್ತು ಅನ್ನೋ ರೀತಿಯಲ್ಲಿ ಎಲ್ಲರೂ ನಿಮ್ಮತ್ತ ಆಕರ್ಷಿಸ್ಕೊಳ್ತಕ್ಕಂಥ ಸಾಧ್ಯತೆಗಳು ತುಂಬಾ ಚೆನ್ನಾಗಿದೆ. ಮಾರ್ಕೆಟಿಂಗ್ ತುಂಬಾ ಚೆನ್ನಾಗಿ ಮಾರ್ಕೆಟಿಂಗ್ ಮಾಡ್ತೀರಾ, ನಿಮ್ಮ ಜಾಬ್ ಅಲ್ಲೇ ಮಾರ್ಕೆಟಿಂಗ್ ನಿಮ್ ಜಾಬ್ ಆಗಿದ್ರಂತೂ ಇದು ನಿಮಗೆ ತುಂಬಾ ಪ್ಲಸ್ ಪಾಯಿಂಟ್ ಆಗಿರ್ತದೆ. ಸೊ ನಿಮ್ಮ ಮಾತು ಹೆಚ್ಚು ಜನಕ್ಕೆ ರೀಚ್ ಆಗುತ್ತೆ, ತುಂಬಾ 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 ಅನುಕೂಲವಾಗುತ್ತೆ ಧನುರಾಶಿಯವರಿಗೆ. ಏನಂದ್ರೆ ಆ ಪರಿಹಾರ ಮಾಡ್ಕೊಳ್ಬೇಕು, ಆ ಪ್ರಸಾದ ಧಾರಣೆ ಮಾಡ್ಕೊಳ್ಬೇಕು. ವಿಡಿಯೋ ಎಂಡಲ್ಲಿ ಅದ್ರ ಬಗ್ಗೆ ತಿಳಿಸ್ತೇನೆ ನಿಮಗೆ. ನಾಲ್ಕನೇ ಶುಭ ವಿಚಾರ ಧನುರಾಶಿಯವರಿಗೆ ಈ ಒಂದು ಮಹಾಸೂರ್ಯಗ್ರಹಣ ಪ್ರಭಾವದ ವಿಚಾರದಲ್ಲಿ ಏನಪ್ಪಾ ಅಂತಂದ್ರೆ ಸಹೋದರರು ಹಾಗೂ ಸ್ನೇಹಿತರಿಂದ ಸಹಾಯ ಅಂತ ಹೇಳಿ. ಏನಾಗುತ್ತೆ, ತೃತೀಯ ಭಾವ ನಿಮಗೆ ಸಹೋದರರನ್ನ ತೋರಿಸ್ತಾ ಇರುತ್ತೆ. ಹಳೆಯ ಮನಸ್ತಾಪ ಇದ್ರೆ ಅದು ಸಹ ಪರಿಹಾರವಾಗಿ ಮೃದುವಾಗಿ ಸೈಲೆಂಟ್ ಆಗಿ, ಹಳೆ ಏನೋ ಮನಸ್ತಾಪ ಇತ್ತು ಸರ್, ನಮ್ಮ ಫ್ರೆಂಡ್ಸ್ ಸ್ವಲ್ಪ ಜಗಳ ಮಾಡ್ಕೊಂಡ್ಬಿಟ್ಟಿದ್ವಿ, ಕೂತ್ಕೊಂಡು ಸುಧಾರಿಸ್ಕೊಳ್ಳಿಕ್ಕೆ ನಿಮ್ಮ ಅಣ್ಣ ತಮ್ಮಂದ್ರ ಜೊತೆ ಜಗಳ ಮಾಡ್ಕೊಂಡ್ಬಿಟ್ಟಿರ್ತೀರಾ. ನಮ್ಮ ಅಣ್ಣ ಜಗಳ ಆಗೋಯ್ತು, ನಮ್ ದೊಡ್ಡಪ್ಪನ ಮಗ, ಚಿಕ್ಕಪ್ಪನ ಮಗ, ಸ್ವಂತ ಅಣ್ಣ, ಒಡ ಹುಟ್ಟಿದ ತಮ್ಮ, ಯಾರೇ ಆಗ್ಲಿ, ಅಣ್ಣ ತಮ್ಮ, ಅಕ್ಕ ತಂಗಿ, ಯಾರೇ ಬೇಕಾಗಲಿ, ಸಹೋದರರೊಂದಿಗೆ ಏನು ಹಳೆಯ ಮನಸ್ತಾಪಗಳಿತ್ತು ಅದೆಲ್ಲ ಕುಳಿತು ಮಾತಾಡ್ಕೊಂಡು ನೈಸಾಗಿ ಅದು ಸಾರ್ಟ್ ಔಟ್ ಮಾಡ್ಕೊಳ್ತೀರಾ. ಅದು ಕೂಡ ನಿಮ್ಮ ತಂದೆಯವರ ಇಂಟರ್ಫಿಯರೆನ್ಸ್ ತುಂಬಾ ಜಾಸ್ತಿ ಕಂಡು ಬರ್ತದೆ. ತಂದೆ ಅಥವಾ ತಂದೆ ಸಮಾನರಾದಂಥವ್ರು, ದೊಡ್ಡಪ್ಪ, ಮಾವ, ಇಂಥವ್ರು ಇವೆಲ್ಲ ಬಂದು ಕೂತ್ಕೊಂಡು ಮಾತಾಡಿ ನಿಮ್ಮ ಅಣ್ಣ ತಮ್ಮ, ಅಕ್ಕ ತಂಗಿರ ಮಧ್ಯೆ, ಸಹೋದರರ ಮಧ್ಯೆ ಮನಸ್ತಾಪಗಳೆಲ್ಲ ಕಡಿಮೆ ಆಗಿ ಒಟ್ಟಿಗೆ ಮಾಡಿದ ಕೆಲಸ ತುಂಬಾ ಲಾಭ ಕೊಡುತ್ತೆ. ನೀವು ಹಾಗೂ ನಿಮ್ಮ ಸಹೋದರರು ಸೇರಿಸ್ಕೊಂಡು ಒಟ್ಟಿಗೆ ಮಾಡುವಂತಹ ಕೆಲಸ ಟೀಮ್ ವರ್ಕ್ ತರ, ನೀವೇನು ನಿಮ್ಮ ಫ್ಯಾಮಿಲಿ ಹೇಳ್ತಾರಲ್ಲ, ಗಟ್ಟಿ ಒಟ್ಟಿಗೆ ಇದ್ರೆ ಮುಷ್ಟಿ, ಇಲ್ಲಾದ್ರೆ ಇಲ್ಲ ಅಂತ. ಸೊ ಆತರ ನಿಮ್ಮ ಮುಷ್ಟಿಯಾಗಿ ತುಂಬಾ ಚೆನ್ನಾಗಿ ಟೀಮ್ ವರ್ಕ್ ಮಾಡ್ತೀರಾ, ತುಂಬಾ ಒಳ್ಳೆಯ ಶುಭ. ಅದು ಮಾಡಿ, ದಯವಿಟ್ಟು ಇಲ್ಲ ಅಂದ್ರೂ ಮಾಡಿ, ಪ್ರಯತ್ನ ಮಾಡಿ. ನಾವು ವಿಶೇಷ ಪರಿಹಾರಗಳನ್ನು ಮಾಡ್ತಾ ಇದ್ದೇವಲ್ಲ, ಆ ಪ್ರಸಾದ ಧಾರಣೆ ಮಾಡಿಕೊಂಡು ಖಂಡಿತ ಮಾಡಿ, ಒಳ್ಳೇದಾಗ್ತದೆ. ಐದನೇ ಶುಭ ವಿಚಾರ ಧನುರಾಶಿಯವರಿಗೆ ಮಹಾಸೂರ್ಯಗ್ರಹಣದ ಪ್ರಭಾವದ ವಿಚಾರದಲ್ಲಿ ಏನಪ್ಪಾ ಅಂತಂದ್ರೆ, ಗ್ರಹಣ ಸಾಮಾನ್ಯವಾಗಿ ಕೊಡುವಂಥದ್ದೇನು, ಭಯ. ಅಯ್ಯೋ ಗ್ರಹಣ ಭಯ ಆಗತ್ತಪ್ಪ ಅಂತ ಹೇಳಿ. ಆದ್ರೆ ಧನುರಾಶಿಯವರಿಗೆ ಇದೊಂಚೂರು ಉಲ್ಟಾ ಆಗಲಿದೆ. ಈ ಒಂದು ಮಹಾಸೂರ್ಯ ಗ್ರಹಣ ಮಾತ್ರ ಹೇಳೋದು ಸ್ವಲ್ಪ ಉಲ್ಟಾ ಆಗಲಿದೆ. ನಿಮಗೆ ಭಯ ಕಡಿಮೆ ಆಗುತ್ತೆ, ಭಯ ಕರಗಿ ಹೋಗುತ್ತೆ, ಭಯ ಕಡಿಮೆ ಆಗುತ್ತೆ, ಹೊಸ ದಾರಿ ತೋರಿಸುವಂತಹ ಕೆಲಸ ಆಗುತ್ತೆ. ಅದೇ ರೀತಿಯಲ್ಲಿ ಹೊಸ ಪ್ರಾಜೆಕ್ಟ್, ಹೊಸ ಯೋಜನೆಗಳನ್ನ ಆರಂಭಿಸಲಿಕ್ಕೆ ಅವಕಾಶಗಳು ಸಿಗುತ್ತೆ. ಒಂದು ಅವಕಾಶ ಸಿಕ್ಬಿಟ್ರೆ ನಂದು ಒಳ್ಳೊಳ್ಳೆ ಐಡಿಯಾ ಇದೆ, ಇಂಪ್ಲಿಮೆಂಟ್ ಮಾಡ್ಕೊಬಿಡ್ತೀನಿ ಅಂತಿರಲ್ಲ, ಅದೆಲ್ಲ ಚೆನ್ನಾಗಿ ಸಿಗುತ್ತೆ. ಸೊ ತುಂಬಾ ರೀತಿಯಲ್ಲಿ ನಿಮಗೆ ಹೊಸ ಯೋಜನೆಗಳು, ಹೊಸದು ಏನೋ ಪ್ರಾಜೆಕ್ಟ್ಗಳು, ಈಗ ಜಾಬ್ ಅಂದ್ರೆ ಪ್ರಾಜೆಕ್ಟ್ ಇರುತ್ತೆ, ಹೊಸ ಪ್ರಾಜೆಕ್ಟ್ಗಳನ್ನ ಇಂಪ್ಲಿಮೆಂಟೇಷನ್ ತುಂಬಾ ಚೆನ್ನಾಗಿರುತ್ತೆ. ಆದ್ರೆ ಇದೆಲ್ಲವೂ ಸಹ ನಿಮಗೆ ಸಿಗ್ತಕ್ಕಂಥದ್ದು ಮಹಾಗ್ರಹಣದ ಒಂದು ವಿಶೇಷ ಪರಿಹಾರಗಳನ್ನ ಮಾಡಿದಾಗ, ಗ್ರಹಣ ಸಂದರ್ಭದಲ್ಲಿ ಆ ವಿಶೇಷ ಪರಿಹಾರಗಳು ಅಂದ್ರೆ ನೀವು ಗೋಧಿಯನ್ನ ದಾನ ಮಾಡಬಹುದು, ಉದ್ದಿನ ಬೇಳೆಯನ್ನ ದಾನ ಮಾಡಬಹುದು. ಈ ಉದ್ದಿನ ಬೇಳೆ, ಗೋಧಿ ದಾನ ಮಾಡೋದು ಕೂಡ ನಿಮಗೆ ಅದ್ಭುತವಾದ ಪರಿಹಾರಗಳನ್ನು ಕೊಡುತ್ತೆ. ಇಲ್ಲ ವಿಶೇಷವಾದ ಸಂದರ್ಭ ಅಲ್ವೇ. ಸೊ ಗ್ರಹಣ ಪರ್ವಕಾಲದಲ್ಲಿ ಅಭಿಮಂತ್ರಿತ ವಿಶೇಷ ಪ್ರಸಾದ ಧಾರಣೆಗಳು, ಹೋಮ ಹವನಾದಿಗಳು, ಯಜ್ಞಯಾಗಾದಿಗಳು ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ. ಆ ವಿಶೇಷ ಪರಿಹಾರ ನಿಮಗೋಸ್ಕರ ನಾವು ಮಾಡ್ತಾ ಇದ್ದೇವೆ. ಫೆಬ್ರವರಿ 17ನೇ ತಾರೀಕು ಮಂಗಳವಾರ ಅಮಾವಾಸ್ಯೆ ಮಹಾಸೂರ್ಯ ಗ್ರಹಣದ ದಿವಸವೇ ನಮ್ಮ ಯಾಗಶಾಲೆಯಲ್ಲ, ಉತ್ತರದ ನೇಪಾಳದ ಪಶುಪತಿನಾಥನ ಸನ್ನಿಧಾನದಲ್ಲಿ
ಜ್ಯೋತಿರ್ಲಿಂಗ ಸ್ವರೂಪಿ ಪಶುಪತಿನಾಥನ ಸನ್ನಿಧಾನದಲ್ಲಿ ಈ ಬಾರಿಯ ನಮ್ಮ ವಿಶೇಷವಾದಂತಹ ದೇವತಾರಾಧನೆಗಳನ್ನು ನಾವು ಪ್ಲಾನ್ ಮಾಡಿರ್ತಕ್ಕಂಥದ್ದು. ನಮಗೆಲ್ಲ ಗೊತ್ತಿರ್ತಕ್ಕಂಥ ಹಳಬರಿಗೆಲ್ಲ ಗೊತ್ತಿರ್ತದೆ, ಪ್ರತಿ ವರ್ಷಕ್ಕೊಮ್ಮೆ ನಾವು ನೇಪಾಳದ ಪಶುಪತಿನಾಥನ ಸನ್ನಿಧಾನದಲ್ಲಿ ಶಿವರಾತ್ರಿ ಅಮಾವಾಸ್ಯೆ ದಿವಸ ನಾವು ದೇವತಾರಾಧನೆಯನ್ನು ಮಾಡ್ತೇವೆ. ಸೊ ಈ ಬಾರಿಯೂ ಅದಕ್ಕೆ ಹೊರತಲ್ಲ, ಈ ಬಾರಿಯೂ ಸಹ ಅಂತಹ ದಿವ್ಯ ಪವಿತ್ರವಾದಂತಹ ಕ್ಷೇತ್ರದಲ್ಲಿಯೇ ನಾವು ದೇವತಾರಾಧನೆಯನ್ನು ಹೋಮಗಳನ್ನು ಮಾಡ್ತಾ ಇದ್ದೇವೆ. ಪರಿಹಾರ ಶಾಂತಿಗಳನ್ನು ಯಾವ ರೀತಿ ಶಾಂತಿಗಳನ್ನು ಮಾಡ್ತಾ ಇದ್ದೀವಿ ಈ ಬಾರಿ ನೋಡ್ಕೊಳ್ಳಿ. ಬಹಳ ಮುಖ್ಯವಾಗಿ ಶಿವರಾತ್ರಿ ಅಮಾವಾಸ್ಯೆ ಶಿವನ ಸನ್ನಿಧಾನವಾದ ಕಾರಣ ರುದ್ರ ಹೋಮವನ್ನು ಮಾಡಲೇಬೇಕು. ನಾವು ರುದ್ರ ಹೋಮವನ್ನು ಮಾಡ್ತಾ ಇದ್ದೇವೆ. ಜೊತೆಗೆ ಅವತ್ತಿನ ದಿವಸವೇ ರಾಹುಗ್ರಸ್ತ ಮಹಾಸೂರ್ಯಗ್ರಹಣ ಇರೋದ್ರಿಂದಾಗಿ ನಾವು ಸೂರ್ಯಗ್ರಹಣ ಶಾಂತಿ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ. ಅದರ ಜೊತೆಯಲ್ಲಿ ಮಹಾಪ್ರತ್ಯಂಗಿರಾ ಹೋಮವನ್ನು ಮಾಡ್ತಾ ಇದ್ದೇವೆ. ಈ ಮಾಟ ಮಂತ್ರ, ಶತ್ರುಬಾಧೆ, ದೃಷ್ಟಿದೋಷ ಇತ್ಯಾದಿಗಳೆಲ್ಲ ಪರಿಹಾರಕ್ಕೋಸ್ಕರವಾಗಿ ಮಹಾಪ್ರತ್ಯಂಗಿರ ಹೋಮವನ್ನು ಮಾಡ್ತಾ ಇರತಕ್ಕಂಥದ್ದು. ಜೊತೆಗೆ ಮಹಾಮೃತ್ಯುಂಜಯ ಹೋಮವನ್ನು ಮಾಡ್ತಾ ಇದ್ದೇವೆ. ಜೊತೆಗೆ ಈ ಬಾರಿ ಬಹಳ ಪ್ರಮುಖವಾಗಿ ಇಂದ್ರಾಷ್ಟ ದಿಗ್ಬಂಧನ ಹೋಮ ಅಂತ ಒಂದು ವಿಶೇಷವಾದಂತಹ ದಿಗ್ಬಂಧನ ಹೋಮವನ್ನು ಮಾಡ್ತಾ ಇದ್ದೇವೆ. ಇದೆಲ್ಲ ಮಾಡಿ ವಿಶೇಷವಾದಂತಹ ಪ್ರಸಾದವನ್ನು ಕೊಡ್ತಾ ಇರತಕ್ಕಂಥದ್ದು ನಾವು ಯಾವುದಪ್ಪ ಅಂತಂದರೆ ಈ ಒಂದು ವಿಶೇಷವಾಗಿರತಕ್ಕಂಥ ಪ್ರಸಾದ. ಇದು ಮಹಾರುದ್ರ ತ್ರಿಶಕ್ತಿ ಮಾಲೆ. ಇದರಲ್ಲಿ 3 ವಿಧದ ವಿಶೇಷವಾದಂತಹ ಒಂದು ದ್ರವ್ಯಗಳಿದೆ. ಇದರ ಒಂದು ಬಂದು ಕರುಂಗಾಲಿ ಮಾಲೆ, ಎಲ್ಲರಿಗೂ ಗೊತ್ತಿರತಕ್ಕಂಥ, ನಾವು ಈ ಹಿಂದೆ ಸಹ ಕೊಟ್ಟಿದ್ದೇವೆ ಕರುಂಗಾಲಿ ಮಾಲೆ ಅಂಥೇಳಿ. ಎರಡನೇದು ವ್ಯಾಘ್ರನೇತ್ರ ರತ್ನ ಮಾಲೆ, ವ್ಯಾಘ್ರನೇತ್ರ ರತ್ನ ಮಣಿಗಳು. ಇನ್ನು ಮೂರನೇದು ಜ್ವಾಲಾಮುಖಿ ರತ್ನಗಳು. ಸೊ 3 ಅದ್ಭುತವಾದಂತಹ ತ್ರಿಶಕ್ತಿಗಳನ್ನು ಸೇರಿಸಿರ್ತಕ್ಕಂಥದ್ದು. ಒಂದು ಕರುಂಗಾಲಿ, ಇನ್ನೊಂದು ವ್ಯಾಘ್ರನೇತ್ರ ರತ್ನ ಹಾಗೂ ಇನ್ನೊಂದು ಜ್ವಾಲಾಮುಖಿ. ಈ ಒಂದು ವಿಶೇಷವಾದಂತಹ ತ್ರಿಶಕ್ತಿ ಮಾಲೆಯನ್ನು ರುದ್ರ ತ್ರಿಶಕ್ತಿ, ಮಹಾರುದ್ರ ತ್ರಿಶಕ್ತಿ ಮಾಲೆ ಇದು. ಯಾಕೆಂದರೆ ಇದನ್ನು ರುದ್ರ ಹೋಮದಲ್ಲಿ, ಅದೇ ಜೊತೆಯಲ್ಲಿ ಮಹಾಪ್ರತ್ಯಂಗಿರಾ ಹೋಮದಲ್ಲಿ, ಅದರ ಜೊತೆಯಲ್ಲಿ ಇಂದ್ರಾಷ್ಟ ದಿಗ್ಬಂಧನ ಒಂದು ವಿಶೇಷವಾದಂತಹ ಹೋಮದಲ್ಲಿ, ಹಾಗೂ ಸ್ವಯಂವರ ಪಾರ್ವತಿ ಹೋಮ, ಗುರುಶಾಂತಿ ಶನಿಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮಗಳಲ್ಲಿ ಈ ವಿಶೇಷವಾಗಿರ್ತಕ್ಕಂಥ ಮಾಲೆ ಎನರ್ಜೈಸ್ ಮಾಡ್ತೇವೆ. ನೆನಪಿಟ್ಕೊಳ್ಳಿ, 3 ವಿಶೇಷವಾದಂತಹ ರತ್ನಗಳಿದೆ. ಇದರಲ್ಲಿ ಕರುಂಗಾಲಿನೂ ಇದೆ, ಇದರಲ್ಲಿ ಜ್ವಾಲಾಮುಖಿನೂ ಇದೆ. ಏನು ಭೂಗರ್ಭದಿಂದ ಜ್ವಾಲಾಮುಖಿ ಸ್ಫೋಟಗೊಂಡು ಲಾವಾ ರಸ ಹೊರಬರುತ್ತಲ್ಲ, ಆ ಜ್ವಾಲಾಮುಖಿ ರತ್ನವೂ ಇದೆ. ಇದರಲ್ಲಿಯೇ ವಿಶೇಷವಾಗಿ ವ್ಯಾಘ್ರನೇತ್ರ ರತ್ನವೂ ಸಹ ಇದೆ. ಸೊ ಈ ಒಂದು ಅದ್ಭುತವಾದಂತಹದ್ದು ಮಹಾಪ್ರತ್ಯಂಗಿರಾ ಹೋಮದಲ್ಲಿ ಎನರ್ಜೈಸ್ ಆದಾಗ ಮಾಟಮಂತ್ರ, ದೃಷ್ಟಿದೋಷ, ಶತ್ರುಬಾಧೆಗಳನ್ನು ಪರಿಹಾರ ಮಾಡಿಕೊಳ್ಳುತ್ತೆ. ವ್ಯಾಘ್ರನೇತ್ರ ರತ್ನವೂ ಇರೋದ್ರಿಂದಾಗಿ ಇದು ನಿಮ್ಮ ದೃಷ್ಟಿದೋಷಾದಿಗಳನ್ನು ಪರಿಹಾರ ಮಾಡಿಕೊಡುತ್ತೆ. ಇದರಲ್ಲಿ ಜ್ವಾಲಾಮುಖಿ ರತ್ನ ಇರೋದ್ರಿಂದ ಇಂದ್ರಾದ್ಯಷ್ಟ ದಿಕ್ಪಾಲಕ, ವಿಶೇಷವಾದ ಇಂದ್ರಾಷ್ಟ ದಿಕ್ಪಾಲಕ ಹೋಮಗಳಲ್ಲಿ ಇದು ಎನರ್ಜೈಸ್ ಆಗೋದ್ರಿಂದಾಗಿ ನಿಮಗೆ ದಿಗ್ಬಂಧನ, ಒಂದು ನೆಗೆಟಿವ್ ಎನರ್ಜೀಸ್ ಹೊರಗೋಗಬೇಕು, ಇನ್ನೊಂದು ದಿಗ್ಬಂಧನದಿಂದ ಯಾವುದೇ ನೆಗೆಟಿವ್ ಎನರ್ಜೀಸ್ ನಿಮ್ಮನ್ನು ತಾಕಬಾರದು. ಅಂತಹ ಅದ್ಭುತವಾದಂತಹ ಈ ಒಂದು ಮಾಲೆಯನ್ನು ಶಿವರಾತ್ರಿ ಅಮಾವಾಸ್ಯೆ ಮಹಾಸೂರ್ಯಗ್ರಹಣ ಪರ್ವ ದಿನದಂದು ನೇಪಾಳದ ಪಶುಪತಿನಾಥನ ಸನ್ನಿಧಾನದಲ್ಲಿ ಇದನ್ನು ಎನರ್ಜೈಸ್ ಮಾಡಿ ನಾವು ನಿಮಗೆ ಕೊಡ್ತಾ ಇರ್ತಕ್ಕಂಥದ್ದು, ಕಳಿಸ್ಕೊಡ್ತಕ್ಕಂಥದ್ದು. ಇದನ್ನೇ ಅಲ್ಲಿಗೆ ತೆಗೆದುಕೊಂಡು ಹೋಗಿ ಅಲ್ಲೇ ಎಲ್ಲ ಎನರ್ಜೈಸ್ ಮಾಡಿ ಮತ್ತೆ ವಾಪಸ್ ಅಲ್ಲಿಂದ ತಂದು ನಾವು ನಿಮಗೆ ಕಳಿಸ್ಕೊಡ್ತೇವೆ. ಫೆಬ್ರವರಿ 17ನೇ ತಾರೀಕು ಮಂಗಳವಾರವೇ ಹೋಮ ಇರತಕ್ಕಂಥದ್ದು. ನಾನು ಮತ್ತೆ ಪುನಃ ವಾಪಸ್ ಅಲ್ಲಿಂದ ಬಂದು ನಾವಿಲ್ಲಿ ಪ್ರಸಾದವನ್ನು ಕೊಟ್ಟು ನಾವು ನಿಮಗೆ ಇದನ್ನು ಕಳಿಸ್ಕೊಡ್ತಕ್ಕಂಥದ್ದಾಗಿರ್ತದೆ. ಈ ಸಮಯವನ್ನು ನೀವು ಗಮನಿಸಬೇಕು. ನಾನು ಯಾವುದೋ ಪಕ್ಕದ ಊರಿಗೋ, ಪಕ್ಕದ ಜಿಲ್ಲೆಗೋ, ಪಕ್ಕದ ರಾಜ್ಯಕ್ಕೆ ಹೋಗ್ತಾ ಇಲ್ಲ, ಪಕ್ಕದ ದೇಶಕ್ಕೆ ಹೋಗ್ತಾ, ಇನ್ನೊಂದು ದೇಶಕ್ಕೆ ಹೋಗ್ತಾ ಇರತಕ್ಕಂಥದ್ದು. ಸೊ ಅದರಿಂದಾಗಿ ಆ ದೇಶ ಅಂದರೆ ನೇಪಾಳ ದೇಶದಲ್ಲಿ ನಮ್ಮ ಜ್ಯೋತಿರ್ಲಿಂಗ ಅಂತಂದರೆ ಜ್ಯೋತಿರ್ಲಿಂಗದ ಇನ್ನೊಂದು ಭಾಗ ಅಂತ ಹೇಳ್ತಾರೆ, ಮುಖ ಭಾಗ ಅಂತ ಹೇಳ್ತಾರೆ ಪಶುಪತಿನಾಥನನ್ನ. ಇಲ್ಲಿ ಬೆನ್ನಿನ ಭಾಗ ಬಂದು ಕೇದಾರನಾಥ, ಮುಖ ಭಾಗ ಬಂದು ಪಶುಪತಿನಾಥ ಅಂತ ಹೇಳ್ತಾರೆ. ಆ ಪಶುಪತಿನಾಥ ಜ್ಯೋತಿರ್ಲಿಂಗದ ಸನ್ನಿಧಾನದಲ್ಲಿ ಶಿವರಾತ್ರಿ ಅಮಾವಾಸ್ಯೆ ಮಹಾಸೂರ್ಯಗ್ರಹಣದ ಒಂದು ವಿಶೇಷ ಪರ್ವ ದಿನದಂದೇ ಈ ವಿಶೇಷವಾದಂತಹ ಮಾಲೆಯನ್ನು ಎನರ್ಜೈಸ್ ಮಾಡಿ ಪ್ರತಿಯೊಬ್ಬರಿಗೂ ಸಹ ಕೊಡ್ತಾ ಇದ್ದೇವೆ. ಈ ಒಂದು ಅದ್ಭುತವಾದಂತಹ ಮಹಾರುದ್ರ ತ್ರಿಶತಿ ವಿಶೇಷ ಮಾಲೆಯನ್ನು ದಯವಿಟ್ಟು ನೀವು ಮಿಸ್ ಮಾಡ್ಕೊಳ್ಳೋಕೆ ಹೋಗ್ಬಿಡಿ. ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಸ್ಕ್ರೀನ್ ಮೇಲೆ ಕಾಣ್ತಾ ಇರ್ತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ಬೇಗ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಲೈವಲ್ಲಿ ನೇಪಾಳದಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗ್ತಕ್ಕಂಥದ್ದು ನೀವು ಇಲ್ಲೇ ಕೂತ್ಕೊಂಡು ನಿಮ್ಮ ಮನೆಯಲ್ಲಿ ನೋಡ್ಕೊಳ್ಬಹುದಾಗಿರ್ತದೆ. ನೇಪಾಳದಲ್ಲಿ ನಾನು ಸಂಕಲ್ಪ ಮಾಡ್ತಾ ಇರ್ತೇನೆ, ಹೆಸರು ನಾನೇ ಕೂತ್ ಸಂಕಲ್ಪ ಮಾಡ್ತೇನೆ. ನೀವು ಇಲ್ಲಿ ನಿಮ್ಮ ಮನೆಗಳಲ್ಲಿ ಕೂತ್ಕೊಂಡು ನಿಮ್ಮ ಹೆಸರು ಅಲ್ಲಿ ಸಂಕಲ್ಪ ಆಗೋದು ನೀವು ಲೈವಲ್ಲಿ ನೋಡಬಹುದಾಗಿರ್ತದೆ. ಎಲ್ಲ ಹೋಮಗಳನ್ನು ನಾವು ನೇಪಾಳದಲ್ಲಿ ಮಾಡುವ ಎಲ್ಲ ಹೋಮಗಳನ್ನು ನೀವು ಇಲ್ಲೇ ಕೂತ್ಕೊಂಡು
ಲೈವ್ ನೋಡಬಹುದು. ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ್ ಜೊತೆಗೆ ಈ ವಿಶೇಷವಾದಂತಹ ಮಹಾರುದ್ರ ತ್ರಿಶಕ್ತಿ ಒಂದು ಮಾಲೆಯನ್ನು ನಾವು ಅಲ್ಲಿಂದ ಎನರ್ಜೈಸ್ ಮಾಡ್ಕೊಂಡು ತೊಗೊಂಡಿರ್ತಕ್ಕಂಥ ನಿಮಗೆ ಸ್ಪೀಡ್ ಪೋಸ್ಟಲ್ಲಿ ಕಳಿಸ್ಕೊಡ್ತೇವೆ. ಸೊ ದಯವಿಟ್ಟು ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನೀವು ಸಂಕಲ್ಪ ಸೇವೆ ಕೊಟ್ಕೊಳ್ಬಹುದಾಗಿರ್ತದೆ. ಬಹಳ ಲಿಮಿಟೆಡ್ ಆಗಿ ನಾವು ಮಾಲೆ ಮಾಡಿಸಿರ್ತಕ್ಕಂಥದ್ದು. ಸೊ ದಯವಿಟ್ಟು ಬೇಗ ಬೇಗ ನಿಮ್ಮ ವಿವರಗಳನ್ನೆಲ್ಲ ವಾಟ್ಸಪ್ ಮಾಡ್ಕೊಳ್ಳಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರ್ತಕ್ಕಂಥ ನಂಬರ್ಗೆ. ಹಾಗೂ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ರೀಚ್ ಆಗೋ ಥರ ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವಿನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿನ ಚಾನಲ್ ಅಂದರೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಅಂತೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ಮರಿಬೇಡಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೀರಾ, ನಮ್ಮ ಪೇಜನ್ನು ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತಾನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.